Second heading, write a Pythagorean triplet whose one member is, ಈಗ ಫಸ್ಟ್ ಕ್ವಶನ್ ಏನು 6 ಅಂತ ಕೊಟ್ಟಿದ್ದಾನೆ. ಓಕೆ, whose one member is 6. ಪೈಥಾಗರನ್ ಟ್ರಿಪ್ಲೆಟ್ ಅಲ್ಲಿ 3 ಮೆಂಬರ್ ಇರ್ತಾವೆ. ಅವ್ರು ಯಾರ್ಯಾರು ಅಂತಂದ್ರೆ, ಓಕೆ, 2m m square minus 1 m square plus 1 are 3 members in Pythagorean triplet. ಓಕೆ, ಸೊ 3 ಮೆಂಬರ್ ಇರ್ತಾವೆ, ಅದರಲ್ಲಿ 1 ಮೆಂಬರ್ ಕೊಟ್ಟಾನ 6 ಅಂತ. ಸೊ ನಾನೇನು ಮಾಡ್ತೀನಿ, ಓಕೆ, 3 ಮೆಂಬರ್ ಅದು 1 2 3, ಅದರಲ್ಲಿ ನಾನು 2m ನ 6 ಅಂತ ತೊಗೊತೀನಿ. ಲೆಟ್ 2m is equal to 6. ಅವಾಗ ಏನಾಗುತ್ತೆ, m is equal to 6 ಇಂಟು 2 ಇರೋದು ಈ ಕಡೆ ಬಂದರೆ ಡಿವೈಡ್ ಬೈ 2 ಆಯಿತು. 2 1 ಜಾ 2 3 ಜಾ, m ವ್ಯಾಲ್ಯೂ ಏನಾಯಿತು 3 ಆಯಿತು. ಓಕೆ, ಈಗ ನಾನೇನು ಮಾಡ್ತೀನಿ, ಉಳಿದಿದ್ದ ಮೆಂಬರ್ m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಕಂಡುಹಿಡಿತೀನಿ. m ಸ್ಕ್ವೇರ್ ಮೈನಸ್ 1, ಇನ್ನೊಂದು ಬಂದ್ಬಿಟ್ಟು m ಸ್ಕ್ವೇರ್ ಪ್ಲಸ್ 1. m ಇದ್ದಲ್ಲೇನು 3 ಸ್ಕ್ವೇರ್ ಮೈನಸ್ 1, 3 ಸ್ಕ್ವೇರ್ 9 ಮೈನಸ್ 1 ಎಷ್ಟು 8. ಈಗ m 3 ಸ್ಕ್ವೇರ್ ಪ್ಲಸ್ 1, 3 ಸ್ಕ್ವೇರ್ ಎಷ್ಟು 9 ಪ್ಲಸ್ 1 ಎಷ್ಟಾಯಿತು 10 ಆಯಿತು. ಸೊ 3 ನಂಬರ್ ಯಾವ್ಯಾವು, 6 8 10. ಸೊ ಇಲ್ಲಿ ನಾವೇನು ಬರಿಬೋದು, 6 8 and 10 ಆರ್ ದ ಪೈಥಾಗರನ್ ಟ್ರಿಪ್ಲೆಟ್ ಅಂತ ಬರಿಬೋದು. ಓಕೆನಾ. ಈಗ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ, 14. ಓಕೆ, 3 ಮೆಂಬರ್ಸ್ ಯಾರ್ಯಾರು ಇರೋದು, 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಆರ್ 3 ಮೆಂಬರ್ಸ್ ಇನ್ ಪೈಥಾಗರನ್ ಟ್ರಿಪ್ಲೆಟ್. ಇಲ್ಲಿ ಪಿ ಟಿ ಅಂದರೆ ಪೈಥಾಗರನ್ ಟ್ರಿಪ್ಲೆಟ್ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾನೇನು ಬರ್ತೀನಿ, ಫಸ್ಟ್ 2m ನ 14 ಅಂತ ತೊಗೊತೀನಿ. ಲೆಟ್ 2m is equal to 14, m is equal to 14 ಇಂಟು 2 ಈ ಕಡೆ ಬಂದರೆ ಡಿವೈಡ್ ಬೈ 2 ಆಯಿತು. 2 1 ಜಾ 2 7 ಜಾ, m ವ್ಯಾಲ್ಯೂ ಎಷ್ಟಾಯಿತು 7 ಆಯಿತು. ಓಕೆ, ಈಗ 2 ನಂಬರ್ ಕಂಡಿದೆ. ಒಂದೇನು m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1. ಈಗ m ಇದ್ದಲ್ಲಿ 7 ಹಾಕ್ರಿ, 7 ಸ್ಕ್ವೇರ್ ಮೈನಸ್ 1, m ಬಂದ್ಬಿಟ್ಟು 7 ಸ್ಕ್ವೇರ್ ಪ್ಲಸ್ 1. 7 ಸ್ಕ್ವೇರ್ ಎಷ್ಟು 49 ಮೈನಸ್ 1 ಎಷ್ಟಾಯಿತು 48 ಆಯಿತು. ಓಕೆ, 7 ಸ್ಕ್ವೇರ್ ಎಷ್ಟು 49 ಪ್ಲಸ್ 1 ಏನಾಯಿತು 50 ಆಯಿತು. ಸೊ 3 ಮೆಂಬರ್ಸ್ ಯಾರ್ಯಾರು, ಓಕೆ, 14 48 50. ಸೊ ಅವು ಫಸ್ಟ್ 1 ಮೆಂಬರ್ ಅವನೇ ಕೊಟ್ಟಿದ್ದ, ಇನ್ನು 2 ಮೆಂಬರ್ ನಾವು ಕಂಡಿದ್ವಿ. ಯಾವ್ಯಾವುದು, 48 and 50 ಆರ್ ಪೈಥಾಗರನ್ ಟ್ರಿಪ್ಲೆಟ್. ಓಕೆ, ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್. ಥರ್ಡ್ ಬಂದ್ಬಿಟ್ಟು, ಓಕೆ, 16. ಈಗ ಹೇಳ್ರಿ, 3 ಮೆಂಬರ್ಸ್ ಯಾರ್ಯಾರು, 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಆರ್ 3 ಮೆಂಬರ್ಸ್ ಇನ್ ಪೈಥಾಗರನ್ ಟ್ರಿಪ್ಲೆಟ್. ಹೌದಾ, ಪಿ ಟಿ ಅಂದರೆ ಪೈಥಾಗರನ್ ಟ್ರಿಪ್ಲೆಟ್. ಈಗ ಫಸ್ಟ್ ನಾನು 2m ನ 16 ಅಂತ ತೊಗೊತೀನಿ. ಓಕೆ, m is equal to 16 ಇಂಟು 2 ಈ ಕಡೆ ಬಂದರೆ ಡಿವೈಡ್ ಬೈ 2 ಆಯಿತು. 2 1 ಜಾ 2 8 ಜಾ, m ವ್ಯಾಲ್ಯೂ ಗೊತ್ತಾಯ್ತು, m ವ್ಯಾಲ್ಯೂ 8. ಇವಾಗ ನಾನು m ಸ್ಕ್ವೇರ್ ಮೈನಸ್ 1, ಇನ್ನೊಂದು ಬಂದ್ಬಿಟ್ಟು m ಸ್ಕ್ವೇರ್ ಪ್ಲಸ್ 1 ಕಂಡುಹಿಡಿತೀನಿ. m ಬಂದ್ಬಿಟ್ಟು ಏನು 8 ಸ್ಕ್ವೇರ್ ಮೈನಸ್ 1, 8 ಸ್ಕ್ವೇರ್ ಎಷ್ಟು 64 ಮೈನಸ್ 1 ಎಷ್ಟಾಯಿತು 63 ಆಯಿತು. ಇಲ್ಲಿ m ಇದ್ದಲ್ಲಿ ಏನು ಬರಿಬೇಕು ನೀವು, 8 ಸ್ಕ್ವೇರ್ ಪ್ಲಸ್ 1, 64 ಪ್ಲಸ್ 1 ಎಷ್ಟಾಯಿತು 65 ಆಯಿತು. ಓಕೆ, ಸೊ ಇವಾಗ 3 ನಂಬರ್ ಯಾವ್ಯಾವ ಅಂತಂದರೆ, ಒಂದು 16, ಇನ್ಯಾವು 63 ಆ್ಯಂಡ್ 65 ಆರ್ ಪೈಥಾಗರನ್ ಟ್ರಿಪ್ಲೆಟ್ ಅಂತ ಬರೀತೀವಿ. ಓಕೆನಾ. ಈಗ ಥರ್ಡ್ ಕ್ವಶನ್ ಆಯಿತು. ಈಗ ಫೋರ್ತ್ ನೋಡ್ರಿ, ಫೋರ್ತ್ ಏನು ಕೊಟ್ಟಿದ್ದಾನೆ, 18 ಅಂತ ಕೊಟ್ಟಿದ್ದಾನೆ. ಓಕೆ, ಈಗ 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಆರ್ 3 ಮೆಂಬರ್ಸ್ ಇನ್ ಪೈಥಾಗರನ್ ಟ್ರಿಪ್ಲೆಟ್. ಓಕೆ, ಈಗ ನಾನೇನು ಮಾಡ್ತೀನಿ, 2m ನ 18 ಅಂತ ಅನ್ಕೊತೀನಿ. ಲೆಟ್ 2m is equal to 18 ಅನ್ಕೊಂಡ್ರೆ m is equal to 18 ಇಂಟು 2 ಈ ಕಡೆ ಬಂದರೆ ಡಿವೈಡ್ ಬೈ 2 ಆಯಿತು. 2 1 ಜಾ 2 9 ಜಾ, m ವ್ಯಾಲ್ಯೂ ಎಷ್ಟಾಯಿತು 9 ಆಯಿತು. ಓಕೆ, ಸೊ ಇವಾಗ ನಮಗೆ 2m ಆಲ್ರೆಡಿ ಗೊತ್ತು. ಈಗೇನು m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಕಂಡಿಡಿಯೋಣ. m ಸ್ಕ್ವೇರ್ ಮೈನಸ್ 1
ಎಮ್ ಸ್ಕ್ವೇರ್ ಪ್ಲಸ್ 1 ಕಂಡಿಡಿಯೋಣ. ಎಮ್ ಇದ್ದಲ್ಲಿ ಏನಾಗಬೇಕು 9, 9 ಸ್ಕ್ವೇರ್ ಮೈನಸ್ 1 ಏನು 9 ಸ್ಕ್ವೇರ್ 81 ಮೈನಸ್ 1 80 ಆಯಿತು. ಓಕೆ, ಇನ್ನೊಂದು ಎಮ್ ಇದ್ದಲ್ಲೇನು 9 ಸ್ಕ್ವೇರ್ ಪ್ಲಸ್ 1, 9 ಸ್ಕ್ವೇರ್ ಎಷ್ಟು 81 ಪ್ಲಸ್ 1 ಎಷ್ಟಾಯಿತು 82 ಆಯಿತು. ಸೊ 3 ಮೆಂಬರ್ಸ್ ಯಾರು, ಒಂದು ಮೆಂಬರ್ ಅವನೇ ಕೊಟ್ಟಿದ್ದೆ 18, ಇನ್ನು ಉಳಿದ 2 ಮೆಂಬರ್ಸ್ ಯಾರು 80 ಆ್ಯಂಡ್ 82. ಸೊ ಏನು ಬರೀತೀನಿ ಈಗ ನೆಕ್ಸ್ಟು 18, 80 ಆ್ಯಂಡ್ 82 ಆರ್ ಪೈಥಾಗರನ್ ಟ್ರಿಪ್ಲೆಟ್. ಓಕೆನಾ. ಸೊ ನೀವು ಈ ಟೈಪ್ ಮಾಡಿಬಿಟ್ರೆ ನಿಮಗೆ 3 ಮೆಂಬರ್ ಸಿಕ್ಬಿಡ್ತಾರೆ. ನಾರ್ಮಲಿ 1 ಮೆಂಬರ್ ಅವರೇ ಕೊಟ್ಟಿರ್ತಾರೆ, ಇನ್ನು 2 ಮೆಂಬರ್ ಕಂಡಿಡ್ಬೇಕಂದ್ರೆ 2m ಈಕ್ವಲ್ ಟು ಇದನ್ನು ತಗೊಂಡ್ಬಿಟ್ರೆ ನಿಮಗೆ ಎಮ್ ವ್ಯಾಲ್ಯೂ ಬರುತ್ತೆ. ಆ ಎಮ್ ವ್ಯಾಲ್ಯೂ ಬಂದಮೇಲೆ ಎಮ್ ಸ್ಕ್ವೇರ್ ಮೈನಸ್ 1, ಎಮ್ ಸ್ಕ್ವೇರ್ ಪ್ಲಸ್ 1 ಕಂಡಿಡಿದ್ಬಿಟ್ರೆ ನಿಮ್ಗೆ 2 ಮೆಂಬರ್ ಸಿಕ್ಬಿಡ್ತವೆ. ಆಮೇಲೆ ನೀವು 3 ಮೆಂಬರ್ ಬರೆದ್ಬಿಟ್ಟು ಅವು ಪೈಥಾಗರನ್ ಟ್ರಿಪ್ಲೆಟ್ ಫಾರ್ಮ್ ಆಗುತ್ತಂತ ಬರೆದ್ಬಿಟ್ರೆ ಮುಗೀತು. ಓಕೆನಾ. ಈಗ ಇನ್ನೊಂದು ಏನಂತಂದ್ರೆ ಈಗ ನೋಡಲಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ದು. ಓಕೆ, ಈಗ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀನಿ. ಓಕೆ, ಅದು ಬಂದ್ಬಿಟ್ಟು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿದ್ದೇನೆ. ಓಕೆ, ನೀವು ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಪ್ಲೇ ಲಿಸ್ಟ್ ಲಿಂಕ್ ಒತ್ತಿದ್ರೆ ಓಕೆ ನಿಮಗೆ ಎಕ್ಸೈಸ್ 5.1 ಇಂದ ಹಿಡಿದು ಎಕ್ಸೈಸ್ 5.4 ವರೆಗೆ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಮಾಡಿದ್ದೇನೆ. ಓಕೆ, ಆ ಪ್ರಾಬ್ಲಮಿಗೆ ಏನೇನು ಬೇಸಿಕ್ ಬೇಕು ಇಲ್ಲ ಎಷ್ಟು ಈಸಿಯಾಗಿ ಹೇಳ್ಕೊಡ್ಬೋದು ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ನೀವು ಈ ಲೆಸನ್ ಪರ್ಫೆಕ್ಟ್ ಆಗ್ಬೇಕಂದ್ರೆ ಓಕೆ ಈ ಲಿಂಕ್ ಓದಿದ್ರೆ ಎಲ್ಲ ವಿಡಿಯೋ ನೋಡಿದ್ರೆ ನೀವು ಎಲ್ಲ ಲೆಸನ್ ಈ ಲೆಸನ್ ಏನಿದೆ ಎಲ್ಲ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಓಕೆನಾ. ಸೊ ಲೈಕ್ ನಿಮಗೆ ಕಷ್ಟ ಇರೋದು 5.3 ಮತ್ತು 5.4. ಓಕೆ, ಅದನ್ನ ಕೂಡ ಭಾಳ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ನೀವು ಒಂದ್ಸರಿ ರೆಫರ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಲೆಸನ್ ಮೇ ಬಿ ದೊಡ್ಡದಿರ್ಬೋದು, ಅಷ್ಟು ಕಷ್ಟ ಏನಿಲ್ಲ. ಜಸ್ಟ್ ನಿಮಗೆ ಟೇಬಲ್ಸ್ ಮತ್ತು ಸ್ಕ್ವೇರ್ಸ್ ಬಂದ್ಬಿಟ್ರೆ ನೀವು ಪರ್ಫೆಕ್ಟ್ ಆಗ್ಬಿಡ್ತೀರಿ ಈ ಲೆಸನ್ನಲ್ಲಿ. ಓಕೆನಾ. ಈ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಬಂದರೆ ಆಟೋಮೆಟಿಕ್ ನಿಮಗೆ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸು ಭಾಳ ಈಸಿ ಆಗ್ಬಿಡುತ್ತೆ. ಓಕೆನಾ. ಸೊ ಈ ಲೆಸನ್ ಜೊತೆಗೆ ಓಕೆ ಇನ್ನು ಬೇರೆ ಲೆಸನ್ ಕೂಡ ಮಾಡಿದ್ದೀನಿ. ಓಕೆ, ಚಾಪ್ಟರ್ 1 ಇಂದ ಚಾಪ್ಟರ್ 4 ವರೆಗೆ ಎಲ್ಲ ಲೆಸನ್ ಕಂಪ್ಲೀಟ್ ಮಾಡಿ ಓಕೆ ನನ್ನ ಚಾನಲ್ ಪೇಜಲ್ಲಿ ಪ್ಲೇ ಲಿಸ್ಟ್ ಹೋದ್ರೆ ಅದರಲ್ಲೆಲ್ಲ ನಿಮಗೆ ಸಿಗುತ್ತೆ 8th ಸ್ಟ್ಯಾಂಡರ್ಡ್ದಲ್ಲಿ. ಓಕೆ, ಸೊ ನೀವು ಅದನ್ನು ರೆಫರ್ ಮಾಡಿದೆ ಉಳಿದಿದ್ದ ಲೆಸನ್ ಕೂಡ ನೀವು ಪರ್ಫೆಕ್ಟ್ ಆಗ್ಬೋದು. ಓಕೆ, ಈಗ ಇನ್ನೊಂದು 5 ಡೇಸಲ್ಲಿ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಲೆಸನ್ ಕೂಡ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ನಿಮಗೆ ಚಾಪ್ಟರ್ 1 ಬಂದ್ಬಿಟ್ಟು ರ್ಯಾಷನಲ್ ನಂಬರ್ಸು. ಓಕೆ, ಆಮೇಲೆ ಅದ್ರ ಜೊತೆಗೆ ನಿಮಗೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸು, ಆಮೇಲೆ ನಿಮಗೆ ಇವೆರಡು ಲೆಸನ್ ಬಿಟ್ಟು ಚಾಪ್ಟರ್ 3 ಬಂದ್ಬಿಟ್ಟು ಡಾಟಾ ಹ್ಯಾಂಡ್ಲಿಂಗು. ಓಕೆ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಲು. ಓಕೆ, ಇವೆಲ್ಲ ಲೆಸನ್ದು ಓಕೆ ನಿಮಗೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಮಾಡಿಬಿಟ್ಟು ಓಕೆ ಅದ್ರ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆಲ್ಲ ಸಿಗುತ್ತೆ. ಓಕೆ, ಈ ಲೆಸನ್ ಎಲ್ಲ ಸಿಗುತ್ತೆ. ನನ್ನ ಚಾನಲ್ ಪೇಜಲ್ಲಿ ಹೋಗಿ ಓಕೆ ಲೈವ್ ಪಕ್ಕಕ್ಕೆ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ನೀವು ನೋಡಿದ್ರೆ ಲೈಕ್ ಯಾವ್ಯಾವ ಲೆಸನ್ ಮಾಡಿದೀನಿ ಎಲ್ಲ ಕಾಣುತ್ತೆ. ಓಕೆ, ಸೊ 8th ಸ್ಟ್ಯಾಂಡರ್ಡಲ್ಲಿ ಈ 4 ಲೆಸನ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಇವಾಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ಇದು ಕೂಡ 100% ಕಂಪ್ಲೀಟ್ ಆಗಿದೆ. ಓಕೆ, ಈಗ ನಿಮಗೆ ಮಿಡ್ ಟರ್ಮ್ ಏನು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಇದೆ ಅದು ಕೂಡ ಇನ್ನೊಂದು 2-3 ಡೇಸಲ್ಲಿ ಅದು ಕೂಡ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಓಕೆ, ಅದು ನಿಮಗೆ ರೆಫರ್ ಮಾಡಿದಾಗ ಸೊ ಅದು ಕೂಡ ಈ ಲೆಸನ್ ನೀವು ಪರ್ಫೆಕ್ಟ್ ಆದರೆ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ನಿಮಗೆ ಭಾಳ ಈಸಿ ಆಗುತ್ತೆ. ಸೊ ನೀವೇನು ಮಾಡಿರಿ ಮಿಡ್ ಟರ್ಮಿಗೆ ಏನೇನು ಲೆಸನ್ ಬೇಕು ಎಲ್ಲವೂ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿಬಿಟ್ರೆ ನೀವು ಈಸಿಯಾಗಿ ಮ್ಯಾಥ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನೀವು ಪರ್ಫೆಕ್ಟ್ ಆದರೆ ಈ ವಿಡಿಯೋಗಳು ನೋಡಿ ನೀವು ಔಟ್ ಆಫ್ ಔಟ್ ಕೂಡ ಸ್ಕೋರ್ ಮಾಡ್ಬೋದು.
ಓಕೆ 8th ಅಲ್ಲಿ ಅಷ್ಟು ಕಷ್ಟ ಲೆಸನ್ ಏನೂ ಇಲ್ಲ, ಇವೆಲ್ಲ ಲೈಕ್ ಈಸಿ ಇದ್ದಾವೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಒಂದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಏನಂತಂದ್ರೆ ನೀವು ಟೇಬಲ್ಸ್ ಮತ್ತೆ ಸ್ಕ್ವೇರ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ, ಓಕೆ ಅದ್ರ ಬೇಸಿಕ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಈ ಲೆಸನ್ ಕೂಡ ನಿಮ್ಗೆ ಏನು ಕಷ್ಟ ಆಗಲ್ಲ, ಭಾಳ ಈಸಿ ಆಗುತ್ತೆ. ಓಕೆನಾ? ಸೊ ಇವೇನು 6 ಲೆಸನ್ ಇದಾವಲ್ಲ, ಇದ್ರ ಜೊತೆ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸು, ಓಕೆ ಇವು 6 ಲೆಸನ್ ಕೂಡ ನೀವು ವಿಡಿಯೋ ನೋಡ್ಬಿಟ್ಟು ನೀವು ಲೈಕ್ ಎಲ್ಲ ಕಲೀರಿ, ಈಸಿ ಆಗುತ್ತೆ. ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಿದ್ರು ಕೂಡ ನೋಡ್ರಿ, ಯಾಕಂದ್ರೆ ಲೈಕ್ ನಾನು ಒಂದೊಂದ್ಸರಿ ಈಸಿ ಮೆಥಡ್ ಕೂಡ ಹೇಳ್ಕೊಟ್ಟಿರ್ತೀನಿ, ಓಕೆ ಇಲ್ಲ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಅರ್ಥ ಆಗುತ್ತೆ. ಓಕೆ ಕೆಲವ್ರಿಗೆ ಏನಾಗುತ್ತಂದ್ರೆ ಪ್ರಾಬ್ಲಮ್ ಮಾಡಕ್ ಬರ್ತಿರ್ತದೆ, ಬಟ್ ಕರೆಕ್ಟ್ ಲಾಜಿಕ್ ಗೊತ್ತಿರಲ್ಲ. ಓಕೆ ನೀವು ವಿಡಿಯೋ ನೋಡಿದ್ರೆ ಓ ಲಾಜಿಕ್ ಈ ಫಾರ್ಮ್ಲ ಎದಕ್ಕೆ ಯೂಸ್ ಮಾಡಿದ್ದಾರೆ, ಓಕೆ ಈ ಫಾರ್ಮ್ಲ ಇಲ್ಲೇ ಯಾಕೆ ಯೂಸ್ ಮಾಡಿದ್ರೆ ಅಂತ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ರಿ, ನೀವು ಎಲ್ಲ ವಿಡಿಯೋ ರೆಫರ್ ಮಾಡ್ರಿ. ಓಕೆ ನಿಮಗೆ ಸೆಪ್ಟೆಂಬರ್ ಎಂಡಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಅಷ್ಟೊಳಗೆ ಇವೆಲ್ಲ ವಿಡಿಯೋ ನೋಡಿದ್ರೆ ನೀವು ಸ್ಕೋರ್ ಮಾಡೋಕ್ಕೆ ಈಸಿ ಆಗುತ್ತೆ.